ಹಾಯ್ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಸರ್, ಚಿಕ್ಕಪೇಟೆನಲ್ಲಿ ಸೆಲೆಬ್ರಿಟೀಸ್ ಬರೋ ಅಡ್ಡ ಅಂತಾನೆ ಹೇಳ್ತಾರೆ. ಇದನ್ನ ಹೇಗೆ ಸರ್, ಹೆಂಗೆ ಇದು? ಅಂದ್ರೆ ಮೇಡಮ್ ನಮ್ ಶಾಪ್ ಓಪನ್ ಆಗಿ ಒಂದು 10 years ಆಯ್ತು. Okay. 3-4 years ಇಂದಾನು ಅಷ್ಟೇ ನಮ್ ಶಾಪ್ ಗೆ ಆಲ್ಮೋಸ್ಟ್ ಸೆಲೆಬ್ರಿಟೀಸ್ ಎಲ್ಲ ಬರ್ತಾ ಇರ್ತಾರೆ. ಅದ್ ಶುರು ಆಗಿದ್ದು ಎಲ್ಲಿಂದ ಅಂದ್ರೆ, ಈಗ ಎಕ್ಸಾಂಪಲ್ ವಸಿಷ್ಠ ಸಿಂಹ ಅವ್ರ ಸಿಸ್ಟರ್ ಇಂದ ಪರಿಚಯ ಆಗಿದ್ದು ನಮ್ಗೆ. ಅವರು ವಸಿಷ್ಠ ಸಿಂಹ ಅವರು ಹರಿಪ್ರಿಯ ಅವ್ರ ಮೇಡಮ್ ಮದ್ವೆ ಆಯ್ತಲ್ಲ, ಮದ್ವೆ ಸೀರೆಲ್ಲ ನಮ್ ಶಾಪ್ ಅಲ್ಲೇ ಪರ್ಚೇಸ್ ಮಾಡಿದ್ದು. ಅದಾದ್ಮೇಲೆ ಈಗ ಸೀರಿಯಲ್ ಅಲ್ಲಿ ಆಲ್ಮೋಸ್ಟ್ ಕೊಲಾಬ್ರೇಷನ್ ಗೆ, ಆಮೇಲೆ ಈಗ ನೋಡಿ ಮೊನ್ನೆ ರೇಷ್ಮಾ ನಾಣಯ್ಯ ಅವ್ರ ಸಿಸ್ಟರ್ ಮದ್ವೆ ಆಯ್ತು, ಅವ್ರ ಮದ್ವೆಗೂ ಅಷ್ಟೇ ಶಾಪಿಂಗ್ ಗೆಲ್ಲ ಇಲ್ಲೇ ಬಂದಿದ್ದು. ಆಲ್ಮೋಸ್ಟ್ ಸೆಲೆಬ್ರಿಟೀಸ್ ಎಲ್ಲ ನಮ್ ಶಾಪ್ ಗೆ ಬರ್ತಾ ಇರ್ತಾರೆ. ಅಂದ್ರೆ ಈಗ ಸೆಲೆಬ್ರಿಟೀಸ್ ಅಂದ ತಕ್ಷಣ ಅವರೆಲ್ಲ ದೊಡ್ಡ ದೊಡ್ಡ ಶೋರೂಮ್ ಅಲ್ಲಿ, ದೊಡ್ಡ ದೊಡ್ಡ ಅಂಗಡಿನಲ್ಲಿ ಹೋಗಿ ಬಟ್ಟೆಗಳನ್ನ ಪರ್ಚೇಸ್ ಮಾಡೋದ್ ನೋಡ್ತೀವಿ. ಬಟ್ ಏನಂದ್ರೆ ತುಂಬಾ ಜನ ಸೆಲೆಬ್ರಿಟೀಸ್ ಚಿಕ್ಕಪೇಟೆನಲ್ಲಿ ಅಂಗಡಿ ಚಿಕ್ಕದಾಗಿ ಕಾಣಿಸ್ಬೋದು, ತುಂಬಾ ಜನ ಬಂದು ಇಲ್ಲಿ ಪರ್ಚೇಸ್ ಮಾಡ್ತಾರೆ. ಬಿಕಾಸ್ ಅಷ್ಟು ಬ್ಯೂಟಿಫುಲ್ ಕಲೆಕ್ಷನ್ ಇದೆ ಅಂತ ಹೇಳ್ತಾರೆ. ಸರ್, ನಿಮ್ ಕಲೆಕ್ಷನ್ ಬಗ್ಗೆ ಹೇಳಿ. ಮೇಡಮ್, ನಾನ್ ನಿಮ್ಗೆ ಅದಕ್ಕೆ ಹೇಳಕ್ ಬಂದೆ. ಈಗ ತುಂಬಾ ಜನ ಏನ್ ಅನ್ಕೊಂತ ಶೋರೂಮ್ಗೆ ಹೋಗ್ತಾರೆ, ದೊಡ್ಡ ದೊಡ್ಡ ಶಾಪ್ಗೆ ಹೋಗ್ತಾರೆ ಅಂತ. ಈಗ ತುಂಬಾ ಕಸ್ಟಮರ್ಸ್ ಅಷ್ಟೇ, ಸೆಲೆಬ್ರಿಟೀಸ್ ಅಷ್ಟೇ ಎಲ್ರಿಗೂ ಐಡಿಯಾ ಬಂದಾಗ್ಬಿಟ್ಟಿದೆ. ಶೋರೂಮ್ಗೆ ಹೋದ್ರೆ ಪ್ರೈಸ್ ದುಬಾರಿ ಇರುತ್ತೆ, ಪ್ರೈಸ್ ಹೈಕ್ ಇರುತ್ತೆ ಅನ್ನೋದು ಕಾಮನ್ ಆಗಿ ಎಲ್ರಿಗೂ ಇದಾಗಿದೆ. ಈಗ ಈ ಮೈಸೂರು ಸಿಲ್ಕ್ ಸ್ಯಾರೀಸಸ್ ಎಲ್ಲ ಓನ್ ಆಗಿ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಿಂದ ನಾವೇ ಮಾರ್ಕೆಟ್ಗೆ ಹೊಸ ಹೊಸ ಡಿಸೈನ್ ನ ಇಂಟ್ರೊಡಕ್ಷನ್ಸ್ ಮಾಡ್ತಾನೆ ಇರ್ತೀವಿ. ಎವ್ರಿ 1 month, ಎವ್ರಿ 3 months ಒಂದ್ಸತಿ ನಾವು 5 ರಿಂದ 6 ಡಿಸೈನ್ಸ್ ಗಳನ್ನ ಹೊಸದಾಗಿ ನಾವೇ ಕ್ರಿಯೇಟಿವಿಟಿ ಮಾಡಿ ಬಿಡ್ತೀವಿ. ಸರ್, ಎಷ್ಟು ಶಾಪ್ಗೆ ನೀವು ಸಪ್ಲೈ ಮಾಡ್ತೀವಿ? ಆಲ್ಮೋಸ್ಟ್ ಮೇಡಮ್ ಒಂದು 200 ಶಾಪ್ಗೆ ಸಪ್ಲೈ ಮಾಡ್ತೀವಿ. ಸೊ ಈ ಒಂದು ಚಿಕ್ಕ ಶಾಪ್ ಇಂದ 200 ಶಾಪ್ಗೆ ನೀವು ಬಟ್ಟೆಗಳು ಹೋಗುತ್ತೆ ಅಂದ್ರೆ ನಂಬ್ತೀರಾ? ನಂಬಲೇಬೇಕು. ಲೈಕ್ ಅದೇನೋ ಒಂದ್ ಗಾದೆ ಇದೆಯಲ್ಲ, ಮೂರ್ತಿ ಕಿತ್ತದ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ. ಆತರ ಅಂಗಡಿ ಚಿಕ್ಕದಾಗಿ. ಹಾಯ್ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಸರ್, ಚಿಕ್ಕಪೇಟೆನಲ್ಲಿ ಸೆಲೆಬ್ರಿಟೀಸ್ ಬರೋ ಅಡ್ಡ ಅಂತಾನೆ ಹೇಳ್ತಾರೆ. ಇದನ್ನ ಹೇಗೆ ಸರ್, ಹೆಂಗೆ ಇದು? ಅಂದ್ರೆ ಮೇಡಮ್ ನಮ್ ಶಾಪ್ ಓಪನ್ ಆಗಿ ಒಂದು 10 years ಆಯ್ತು. Okay. 3-4 years ಇಂದಾನು ಅಷ್ಟೇ ನಮ್ ಶಾಪ್ ಗೆ ಆಲ್ಮೋಸ್ಟ್ ಸೆಲೆಬ್ರಿಟೀಸ್ ಎಲ್ಲ ಬರ್ತಾ ಇರ್ತಾರೆ. ಅದ್ ಶುರು ಆಗಿದ್ದು ಎಲ್ಲಿಂದ ಅಂದ್ರೆ, ಈಗ ಎಕ್ಸಾಂಪಲ್ ವಸಿಷ್ಠ ಸಿಂಹ ಅವ್ರ ಸಿಸ್ಟರ್ ಇಂದ ಪರಿಚಯ ಆಗಿದ್ದು ನಮ್ಗೆ. ಅವರು ವಸಿಷ್ಠ ಸಿಂಹ ಅವರು ಹರಿಪ್ರಿಯ ಅವ್ರ ಮೇಡಮ್ ಮದ್ವೆ ಆಯ್ತಲ್ಲ, ಮದ್ವೆ ಸೀರೆಲ್ಲ ನಮ್ ಶಾಪ್ ಅಲ್ಲೇ ಪರ್ಚೇಸ್ ಮಾಡಿದ್ದು. ಅದಾದ್ಮೇಲೆ ಈಗ ಸೀರಿಯಲ್ ಅಲ್ಲಿ ಆಲ್ಮೋಸ್ಟ್ ಕೊಲಾಬ್ರೇಷನ್ ಗೆ, ಆಮೇಲೆ ಈಗ ನೋಡಿ ಮೊನ್ನೆ ರೇಷ್ಮಾ ನಾಣಯ್ಯ ಅವ್ರ ಸಿಸ್ಟರ್ ಮದ್ವೆ ಆಯ್ತು, ಅವ್ರ ಮದ್ವೆಗೂ ಅಷ್ಟೇ ಶಾಪಿಂಗ್ ಗೆಲ್ಲ ಇಲ್ಲೇ ಬಂದಿದ್ದು. ಆಲ್ಮೋಸ್ಟ್ ಸೆಲೆಬ್ರಿಟೀಸ್ ಎಲ್ಲ ನಮ್ ಶಾಪ್ ಗೆ ಬರ್ತಾ ಇರ್ತಾರೆ. ಅಂದ್ರೆ ಈಗ ಸೆಲೆಬ್ರಿಟೀಸ್ ಅಂದ ತಕ್ಷಣ ಅವರೆಲ್ಲ ದೊಡ್ಡ ದೊಡ್ಡ ಶೋರೂಮ್ ಅಲ್ಲಿ, ದೊಡ್ಡ ದೊಡ್ಡ ಅಂಗಡಿನಲ್ಲಿ ಹೋಗಿ ಬಟ್ಟೆಗಳನ್ನ ಪರ್ಚೇಸ್ ಮಾಡೋದ್ ನೋಡ್ತೀವಿ. ಬಟ್ ಏನಂದ್ರೆ ತುಂಬಾ ಜನ ಸೆಲೆಬ್ರಿಟೀಸ್ ಚಿಕ್ಕಪೇಟೆನಲ್ಲಿ ಅಂಗಡಿ ಚಿಕ್ಕದಾಗಿ ಕಾಣಿಸ್ಬೋದು, ತುಂಬಾ ಜನ ಬಂದು ಇಲ್ಲಿ ಪರ್ಚೇಸ್ ಮಾಡ್ತಾರೆ. ಬಿಕಾಸ್ ಅಷ್ಟು ಬ್ಯೂಟಿಫುಲ್ ಕಲೆಕ್ಷನ್ ಇದೆ ಅಂತ ಹೇಳ್ತಾರೆ. ಸರ್, ನಿಮ್ ಕಲೆಕ್ಷನ್ ಬಗ್ಗೆ ಹೇಳಿ. ಮೇಡಮ್, ನಾನ್ ನಿಮ್ಗೆ ಅದಕ್ಕೆ ಹೇಳಕ್ ಬಂದೆ. ಈಗ ತುಂಬಾ ಜನ ಏನ್ ಅನ್ಕೊಂತ ಶೋರೂಮ್ಗೆ ಹೋಗ್ತಾರೆ, ದೊಡ್ಡ ದೊಡ್ಡ ಶಾಪ್ಗೆ ಹೋಗ್ತಾರೆ ಅಂತ. ಈಗ ತುಂಬಾ ಕಸ್ಟಮರ್ಸ್ ಅಷ್ಟೇ, ಸೆಲೆಬ್ರಿಟೀಸ್ ಅಷ್ಟೇ ಎಲ್ರಿಗೂ ಐಡಿಯಾ ಬಂದಾಗ್ಬಿಟ್ಟಿದೆ. ಶೋರೂಮ್ಗೆ ಹೋದ್ರೆ ಪ್ರೈಸ್ ದುಬಾರಿ ಇರುತ್ತೆ, ಪ್ರೈಸ್ ಹೈಕ್ ಇರುತ್ತೆ ಅನ್ನೋದು ಕಾಮನ್ ಆಗಿ ಎಲ್ರಿಗೂ ಇದಾಗಿದೆ. ಈಗ ಈ ಮೈಸೂರು ಸಿಲ್ಕ್ ಸ್ಯಾರೀಸಸ್ ಎಲ್ಲ ಓನ್ ಆಗಿ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಿಂದ ನಾವೇ ಮಾರ್ಕೆಟ್ಗೆ ಹೊಸ ಹೊಸ ಡಿಸೈನ್ ನ ಇಂಟ್ರೊಡಕ್ಷನ್ಸ್ ಮಾಡ್ತಾನೆ ಇರ್ತೀವಿ. ಎವ್ರಿ 1 month, ಎವ್ರಿ 3 months ಒಂದ್ಸತಿ ನಾವು 5 ರಿಂದ 6 ಡಿಸೈನ್ಸ್ ಗಳನ್ನ ಹೊಸದಾಗಿ ನಾವೇ ಕ್ರಿಯೇಟಿವಿಟಿ ಮಾಡಿ ಬಿಡ್ತೀವಿ. ಸರ್, ಎಷ್ಟು ಶಾಪ್ಗೆ ನೀವು ಸಪ್ಲೈ ಮಾಡ್ತೀವಿ? ಆಲ್ಮೋಸ್ಟ್ ಮೇಡಮ್ ಒಂದು 200 ಶಾಪ್ಗೆ ಸಪ್ಲೈ ಮಾಡ್ತೀವಿ.